150 ಎಕರೆ ಏನಿದೆ, ಇಲ್ಲಿ ಯಾರೂ ಇಲ್ಲಿ ಕಾಲಿಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ನಾವು ಕೇಳಿದ್ದೀವಿ. ನಮ್ಮ ಕಾರ್ಯಕರ್ತರು, ತರಳಬಾಳು ಹುಣ್ಣಿಮೆ ಸಮಿತಿಯವರು ಈ ಜಾಗ ಮೊದಲು ಹೇಗಿತ್ತು ಅಂತ ಭದ್ರಾವತಿ ಜನರಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ, ಇಲ್ಲಿರೋರಿಗೆ ಗೊತ್ತಿದೆ. ಇದೆಲ್ಲ ಕಸದ ಒಂದು ಗುಂಡಿಯಾಗಿತ್ತು. ಭದ್ರಾವತಿಯ ಏನೇನು ಕಸ ಇತ್ತೋ ಅದೆಲ್ಲ ಕಸವನ್ನು ತಂದು ಇಲ್ಲಿ ಬಿಸಾಡ್ತಾ ಇದ್ದರು ಅಂತ ಕೇಳಿದ್ದೀವಿ. ಈಗ ಎಷ್ಟು ಸ್ವಚ್ಛ ಆಗಿದೆ ಅಂದರೆ, ಈ ಸ್ವಚ್ಛ ಆದಮೇಲೆ ಮತ್ತೆ ಕಸ ಎಲ್ಲಿ ಬೀಳಬಾರ್ದು. ಹಾಗೆ ಅಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರಗಳು ಮಾಡಬೇಕು. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಅಂತ ನಾವು ಭಾವಿಸ್ತೇವೆ. ತಕ್ಷಣವೇ ಇಲ್ಲಿ ಆಗಬೇಕಾಗಿರೋದು ಅಂತಂದರೆ, ನಾವು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ನಾವು ಕೇಳ್ಕೊಳ್ಳೋದು, ತಕ್ಷಣವೇ ಒಂದು ಬೇಲಿಯನ್ನು ಇಲ್ಲಿ ಹಾಕಬೇಕು. ಇದು 100-150 ಎಕರೆ ಇದೆ. ಇದಕ್ಕೊಂದು ಬೇಲಿಯನ್ನು ಹಾಕಿ ವಯಸ್ಸಾದವರು ಅಥವಾ ಅಂಗ ಸಾಧನೆ ಮಾಡತಕ್ಕಂಥವರಿಗೆ ಇಲ್ಲಿ ವಿಹಾರ ಮಾಡೋ ಹಾಗಿರಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಜಾಗವನ್ನು ರಕ್ಷಣೆ ಮಾಡಬೇಕು ಅಂತ ಬಯಸ್ತಾರೆ.